ಚಾಣಕ್ಯ ಹೇಳ್ತಾರೆ, ಆಹಾರವನ್ನು ಸೇವಿಸುವಾಗ ನೀರನ್ನು ಕುಡಿಯುವಾಗ ಮಾತಾಡಬಾರ್ದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿಯಂ ವಾಹಿನಿಯ ಈ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು, ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ರಿಲೆವೆಂಟ್ ಆಗುವಂಥದ್ದು. ಗೊತ್ತೇ ಇದೆ ನಿಮಗೆ, ನೀವೆಲ್ಲರೂ ಈ ತಪ್ಪನ್ನು ಮಾಡ್ತಿರ್ತೀರ. 99% ಜನ ಈ ತಪ್ಪನ್ನು ಮಾಡ್ತಾ ಇದ್ದೇ ಇರ್ತೀರ. ನೀವು ಮಾಡ್ತಿಲ್ಲ ಅಂದರೆ ಹೇಳಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಈ ವಿಚಾರವನ್ನು ಸಾಧ್ಯವಾದಷ್ಟು ಹೆಚ್ಚಿನ ಜನರಿಗೆ ತಿಳಿಸಿ, ಅವರು ಈ ವಿಚಾರವನ್ನು ಫಾಲೋ ಮಾಡಬೇಕು. ಆ ಥರ ನೀವು ನೋಡ್ಕೋಬೇಕು. ಸಾಧ್ಯ ಆದರೆ ಇದೆಲ್ಲವನ್ನು ಪ್ರಯತ್ನ ಮಾಡಿ. ಸ್ನೇಹಿತರೆ, ಚಾಣಕ್ಯ ನೀತಿ ಭಾಳ ಹಳೆಯದಾದಂಥ ನೀತಿ ಇದು. 2000 ಇಯರ್ಸ್ ಓಲ್ಡು. ಚಾಣಕ್ಯ ಅನ್ನೋನು ಯಾವಾಗಲೂ ಇರ್ತಾನೆ. ಅವನ ಕೃತಿಯ ರೂಪದಲ್ಲಿ, ಅಂದರೆ ಅವನ ಒಂದೊಂದು ಉಕ್ತಿಗಳು, ಕೋಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಆ ಕೋಟ್ಸ್ ಇನ್ನೂ ಜೀವಂತವಾಗಿರ್ತವೆ. ಅದರಲ್ಲೂ ಕೂಡ ಇದರ ಉಲ್ಲೇಖ ಇದೆ. ನೀವು ಡಾಕ್ಟರ್ಗಳು ಅಥವಾ ಬೇರೆ ಯಾವುದೇ ವ್ಯಕ್ತಿಗಳು ಹೇಳೋದನ್ನು ಕೇಳಿರ್ಬೋದು. ಹಿರಿಯರು ಕೂಡ ಈ ಮಾತನ್ನು ಸಾಕಷ್ಟು ಸಲ ನಿಮ್ಗೆ ಹೇಳಿರ್ತಾರೆ, ಬಟ್ ನೀವು ನೆಗ್ಲೆಕ್ಟ್ ಮಾಡ್ತಾ ಬಂದಿರ್ತೀರ. ಬಟ್ ಇವತ್ತು ತಿಂದ ಅನ್ನ ಕರಗೋದಿಲ್ಲ. ನಮಗೆ ಯಾರಿಗೂ ಕರಗೋದಿಲ್ಲ. ಭಾಳಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಕಾನ್ಸ್ಟಿಪೇಷನ್ನು, ಡಯಾಬಿಟಿಸು, ಇನ್ನೊಂದು ಬರುವಂಥದ್ದು ಮೆಟಬಾಲಿಸಮ್ ಡಿಸಾರ್ಡರ್ಸು, ಅಂದರೆ ಡೈಜೆಷನ್ಗೆ ಸಂಬಂಧಪಟ್ಟಂಥ ಡಿಸಾರ್ಡರ್ಗಳು ನಮ್ಮನ್ನು ಕಾಡುವಂಥದ್ದು. ಇದಕ್ಕೆಲ್ಲ ದೊಡ್ಡ ಮದ್ದುಗಳು ಸಾಕಷ್ಟಿದ್ದಾವೆ. ಬಟ್ ಪ್ರಿಕಾಷನ್ನು, ಅಂದರೆ ಅದು ಬರ್ದೇನೆ ಇರುವಂತೆ ತಡೆಯೋದು ನಿಮಗಿನ್ನೂ ಬಂದಿಲ್ಲ ಅಂತಂದರೆ ತುಂಬ ಒಳ್ಳೆಯದು. ಮುಂದೆ ಬರದೇ ಇರೋ ಥರ ತಡೀರಿ. ಯಾರ್ಯಾರಿಗೆ ಬಂದಿದೆಯೋ ಅವರು ಬಂದಿರೋದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದೊಂದು ಕಿವಿ ಮಾತನ್ನು ಪಾಲಿಸೋ ಮೂಲಕ. ಆ ಕಿವಿ ಮಾತು ಯಾವುದು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ಏನಾದರೂ ಕಾಮೆಂಟ್ಸ್ ಇದ್ದರೆ ಹಾಕಿ, ಮೊದಲೇ ಅಂದೆ. ಹಾಗೆಯೇ ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ನಮ್ಮನ್ನು ಕೇಳಿ ಕಾಮೆಂಟ್ಗಳ ಮೂಲಕ. ಚಾಣಕ್ಯ ಹೇಳ್ತಾನೆ, ಊಟ ಮಾಡುವಾಗ, ಅಂದರೆ ಆಹಾರವನ್ನು ಸೇವಿಸುವಾಗ, ನೀರನ್ನು ಕುಡಿಯುವಾಗ ಮಾತಾಡಬಾರ್ದು. ಮಾತಾಡಿದರೆ ಕೆಲಸ ಕೆಡ್ತು ಅಂತಲೇ ಅರ್ಥ. ಬಹಳ ಸಿಂಪಲ್ ವಿಷಯ ಇದು. ಅಂದರೆ ಇಂಥ ವಿಷಯವನ್ನು ಸಾಕಷ್ಟು ಸಲ ನಿಮ್ಮ ಹಿರಿಯರು, ಗುರುಗಳು ಅಥವಾ ತಿಳಿದಿರೋ ವ್ಯಕ್ತಿಗಳು ಹೇಳಿರ್ತಾರೆ ನಿಮಗೆ, ಬಟ್ ನೀವು ಫಾಲೋ ಮಾಡ್ತಾ ಇರೋದಿಲ್ಲ. ಚಾಣಕ್ಯ ಹೇಳ್ತಾನೆ, ಈ ಪ್ರಪಂಚದಲ್ಲಲ್ಲ, ಇಲ್ಲಿ ಸುಖವಾಗಿರೋದಷ್ಟೇ ಅಲ್ಲ, ಊಟ ಮಾಡುವಾಗ ಮಾತಾಡದೇ ಇರೋವಂಥ ವ್ಯಕ್ತಿಗಳು ಮುಂದಿನ ಲೋಕಕ್ಕೆ ಅವ್ರು ಕಾಲಿಡ್ತಾರೆ ನೋಡಿ. ಅವರ ಮರಣಾನಂತರ ಸ್ವರ್ಗಕ್ಕೋ ಎಲ್ಲೋ ಒಂದು ಪ್ಲೇಸಿಗೆ ಹೋಗ್ತಾರೆ ಅವರ ಕರ್ಮಫಲದ ಅನುಸಾರವಾಗಿ ಅಂತ ಹಿಂದೂ ಧರ್ಮದಲ್ಲಿ ಬೆಳೆದು ಬಂದಿರುವಂಥ ಪ್ರಾಚೀನವಾದಂಥ ನಂಬಿಕೆ. 2000 ವರ್ಷಗಳ ಹಿಂದೆ ಈ ಮಹಾತ್ಮ ಹೇಳಿರುವಂಥ ವಿಚಾರ ಅಂದರೆ, ಬರೀ ಈ ಪ್ರಪಂಚದಲ್ಲಲ್ಲ, ಇಲ್ಲಿ ಸುಖವಾಗಿರ್ತೀರ, ಮಾತಾಡದೇ ಇದ್ದರೆ. ಊಟ ಮಾಡುವಾಗ ಮಾತಾಡಬಾರ್ದು, ತಿಂಡಿ ತಿನ್ನುವಾಗ ಮಾತಾಡಬಾರ್ದು, ನೀರು ಕುಡಿಯುವಾಗ ಮಾತಾಡಬಾರ್ದು. ಮಾತಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ನಿಮ್ಮ ಮೆಟಾಬಾಲಿಸಮ್, ಅಂದರೆ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವಂಥ ಒಂದು ಕ್ರಿಯೆ ನಡೀತಾ ಇರುತ್ತೆ ದೇಹದಲ್ಲಿ. ಮತ್ತೊಂದು, ತ್ಯಾಜ್ಯ ವಸ್ತುಗಳನ್ನು, ದೇಹದ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವಂಥ ಕ್ರಿಯೆ. ಊಟವನ್ನು ಮಾಡೋದು ಅನ್ನೋ ಕ್ರಿಯೆ, ಆಹಾರವನ್ನು ನೀವು ಒಳಗಡೆ ಸೇವಿಸ್ತಾ ಇರ್ತೀರ. ಆಹಾರ ಅನ್ನೋದು ನೀವಾಗಿ ಚೇಂಜ್ ಆಗುತ್ತೆ. ನಿಮ್ಮ ದೇಹವಾಗಿ, ನಿಮ್ಮ ಮನಸ್ಸಾಗಿ, ನಿಮ್ಮ ಬುದ್ಧಿಯಾಗಿ, ನಿಮ್ಮ ಶಕ್ತಿಯಾಗಿ ಬದಲಾಗುತ್ತೆ. ಅದಾಗೋ ಒಂದು ಪ್ರೋಸೆಸ್ಸಲ್ಲಿ ಬಹಳಷ್ಟು ಕ್ರಿಯೆಗಳು ದೇಹದಲ್ಲಿ ನಡೀತಾ ಇರ್ತವೆ. ದೇಹ ಆಹಾರವನ್ನು ಸ್ವೀಕರಿಸಬೇಕು, ಜೀರ್ಣಿಸ್ಕೊಳ್ಬೇಕು, ಬೇಡದೇ ಇರೋದನ್ನು ಹೊರಗಾಕಬೇಕು. ಅದರಲ್ಲಿ ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಬೇಡದೇ ಇರೋದನ್ನ ಹೊರಗಾಕಬೇಕು. ಸೋಸಬೇಕು ದೇಹ, ಅದನ್ನು ಫಿಲ್ಟರ್ ಮಾಡಬೇಕಾಗತ್ತೆ. ಇದೆಲ್ಲ ಕ್ರಿಯೆಗಳು ನಡೀತಾ ಇರುವಾಗ ಬಹಳ ಕಾಂಪ್ಲೆಕ್ಸ್ ಆ್ಯಕ್ಷನ್ಸ್ ಇವೆಲ್ಲ. ಮಾನವ ದೇಹ ಅನ್ನೋದು ಒಂದು ಭಯಂಕರ ಕಾಂಪ್ಲೆಕ್ಸ್ ಮಷೀನ್ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಅಂಥ ಕಾಂಪ್ಲೆಕ್ಸ್ ಆ್ಯಕ್ಷನ್ನ ಒಂದು ಪ್ರೊಸೆಸ್ನ ಒಂದು ಮಧ್ಯೆ ಇರುವಾಗ ನೀವು ನಿಮ್ಮ ಫೋಕಸ್ ಪೂರ್ತಿಯಾಗಿ ಆಹಾರ, ಅದರ ರುಚಿ, ಅದರ ಟೆಕ್ಸ್ಚರು, ಅದರ ಫೈಬರು, ಅದರ ನ್ಯೂಟ್ರಿಯೆಂಟ್ಸು, ಅದನ್ನು ಪೂರ್ತಿಯಾಗಿ ಸ್ವೀಕರಿಸೋ ಬಗ್ಗೆ ಇರಬೇಕು ನಿಮ್ಮ ಆಲೋಚನೆಗಳು. ಬೇರೊಂದು ಪ್ರೊಸೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಮಾತಾಡೋದಕ್ಕೆ ಶುರು ಮಾಡಿದಾಗ. ಒಂದು ಪ್ರೊಸೆಸ್ ನಡೀತಾ ಇರುತ್ತೆ, ಅದು ಅಂದರೆ ನಿಮ್ಮ ಉಸಿರಾಟ, ಮೇಲ್ನೋಟಕ್ಕೆ ಕಾಣುವಂಥದ್ದು. ಇನ್ನೊಂದು ಪ್ರಾಸೆಸ್ ನಡೀತಾ ಇರುತ್ತೆ, ಶುದ್ಧ ರಕ್ತವನ್ನು ದೇಹಕ್ಕೆ ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗಬೇಕು ನಮ್ಮ ಹೃದಯಕ್ಕೆ. ಹಾಗೆಯೇ ಕಿಡ್ನಿ ಕೂಡ ಒಂದು ಕೆಲಸ ಮಾಡ್ತಾ ಇರುತ್ತೆ ನಮ್ಗೆ ಗೊತ್ತಿಲ್ಲದೇನೆ, ದೇಹವನ್ನು ಫಿಲ್ಟರ್ ಮಾಡುವಂಥದ್ದು, ಬೇಡದೇ ಇರೋ ತ್ಯಾಜ್ಯವನ್ನು ದೇಹದಿಂದ ಹೊರಗಾಕುವಂಥದ್ದು. ಸೊ ಈ ಫಿಲ್ಟ್ರೇಷನ್, ಎಲಿಮಿನೇಷನ್, ಡೈಜೆಷನ್, ಈ ಎಲ್ಲ ಪ್ರೊಸೆಸ್ಗಳು ನಡೀತಾ ಇರ್ತವೆ. ಅದ್ರ ಮಧ್ಯೆ ಆಹಾರವನ್ನು ನೀವು ದೇಹಕ್ಕೆ ತುಂಬುತ್ತಾ ಇರ್ತೀರ. ಬಹಳ ಫೋಕಸ್ ಬೇಕಾಗತ್ತೆ ನಿಮ್ಮ ದೇಹಕ್ಕೆ ಇವನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಅದ್ರ ಜೊತೆಯಲ್ಲಿ ನಿಮ್ಮ ಅನ್ನನಾಳದ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ಮತ್ತೊಂದು ಕಡೆ ಉಸಿರಾಟ ನಡೀತಾ ಇರುತ್ತೆ ಶ್ವಾಸನಾಳದ ಮೂಲಕ. ಅದೆರಡು ಜೊತೆಯಾಗಿ ಹಾದು ಹೋಗ್ತವೆ ಗಂಟಲಿನಿಂದ ಕೆಳಗಡೆ. ಆ ಪ್ರೊಸೆಸ್ಸಲ್ಲಿ ಮಾತನ್ನು ನೀವು ಶುರು ಮಾಡಿಬಿಟ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ನಿಮ್ಮ ದೇಹದ್ದು, ಸಹಜವಾಗಿ ಸ್ವಾಭಾವಿಕವಾಗಿ ಆಗುವಂಥದ್ದು. ಎರಡನೇದು, ನಿಮ್ಮ ಆಹಾರದ ಕಣಗಳು ಶ್ವಾಸಕೋಶಕ್ಕೆ ಪ್ರವೇಶಿಸಿ ಆಕ್ಸಿಡೆಂಟ್ ಆಗೋದು, ಕೆಮ್ಮು ಬರೋದು ಅಥವಾ ಮೇಲೆ ಸಿಕ್ಕಾಕೊಳ್ಳೋದು, ಈ ಥರದ ಅಪಾಯಗಳು ಕೂಡ ಇರ್ತವೆ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ
ಮತ್ತು ಈ ಲೋಕದಲ್ಲಷ್ಟೇ ಅಲ್ಲ, ಮುಂದಿನ ಲೋಕದಲ್ಲೂ ಕೂಡ ಖುಷಿಯಾಗಿರೋದಕ್ಕೆ ಯಾವಾಗಲೂ ಕೂಡ ಊಟ ಮಾಡುವಾಗ ಮೌನವನ್ನು ಆಚರಿಸಿ, ಸಾಧ್ಯದಷ್ಟು ಮೌನವಾಗಿರಿ. ಒಂದೇ ಮಾತಾಡಿ. ಆ, ಬೇಕು ಬೇಡ ಇಷ್ಟರಲ್ಲೇ ಎಂಡ್ ಮಾಡಿ. ಅಥವಾ ಬೇಕು ಅಂತಾದರೆ ಥಮ್ಸ್ ಅಪ್, ಬೇಡ ಅಂತಾದರೆ ಥಮ್ಸ್ ಡೌನ್. ಈ ಪ್ರೊಸೆಸನ್ನು ಫಾಲೋ ಮಾಡಿ ಊಟಕ್ಕೆ ಕೂತಾಗ ಜಾಸ್ತಿ ಮಾತಾಡಬೇಡಿ. ಇದು ಭಾಳ ಒಳ್ಳೆಯದು. ಭಾಳಷ್ಟು ಜನರಿಗೆ ಅಭ್ಯಾಸ ಇರುತ್ತೆ, ಮನೆ ಮೀಟಿಂಗ್ಗಳು, ಕುಟುಂಬದ ಸದಸ್ಯರು ಏನೋ ಮಾತುಕತೆ ನಡೆಸೋದು, ಚರ್ಚೆ ಮಾಡೋದು, ಬೇಕು ಬೇಡಗಳನ್ನು ಹಂಚ್ಕೊಳ್ಳೋದು, ಅದಕ್ಕೆಲ್ಲ ಟೈಮ್ ಊಟಕ್ಕೆ ಕೂತಾಗಲೇ ಆಗಿರುತ್ತೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ಮೀಟಿಂಗ್ಗೆ, ಡಿಸ್ಕಷನ್ಗೆ ಭಾಳಷ್ಟು ಜನ ಊಟ ಮಾಡೋ ಟೈಮನ್ನು ಆಯ್ಕೆ ಮಾಡ್ಕೋತಾರೆ. ಕಾರ್ಪೊರೇಟ್ ಮೀಟಿಂಗ್ಗಳು, ಡಿನ್ನರು, ಲಂಚು, ಡ್ರಿಂಕ್ಸು ಮತ್ತು ಡಯಟ್ ಅದ್ರ ಮಧ್ಯೆ ನಡೆಯೋದು ರೂಢಿ. ಭಾಳ ತಪ್ಪಿದು. ನಮ್ಮ ಸಂಸ್ಕೃತಿನೂ ಅಲ್ಲ, ಪರಂಪರೆನೂ ಅಲ್ಲ, ಆಚಾರ ವಿಚಾರಗಳಲ್ಲಿ ಯಾವುದರಲ್ಲೂ ಇದಕ್ಕೆ ಸ್ಥಾನ ಇಲ್ಲ. ಸರಿಯಾದ ಕ್ರಮ ಕೂಡ ಅಲ್ಲ, ಭಾಳ ತಪ್ಪು ಇದು. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಊಟ ಮಾಡುವಾಗ ಊಟ ಮಾಡಿ, ಮಾತಾಡುವಾಗ ಮಾತಾಡಿ. ಊಟ ಮಾಡ್ತಾ ಮಾತಾಡುವಾಗ ದಯವಿಟ್ಟು ಊಟ ಮಾಡ್ತಾ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.